ಸರ್ ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರು? ಬೆಂಗಳೂರಿಂದ ಬಂದಿದ್ದೀರಲ್ಲ? ಬೆಂಗಳೂರಿನ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ತಿಂಗಳಾಯಿತು ತಾವು ಬಂದೋಗಿ? ಸರ್ ಇದು 2 ಮಂತ್ಸ್ ಸರ್. 1 ತಿಂಗಳು ಮೆಡಿಸಿನ್ ತೊಗೊಂಡಿದ್ದೀರಲ್ವಾ? ಸರ್. ಏನು ತೊಂದರೆ ಬಂದಿದ್ರಿ? ಅದು ವೀರ್ಯಾಣು ಸ್ವಲ್ಪ ಪ್ರಾಬ್ಲಮ್ ಇದೆ. ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ ಅಂದರೆ ಸ್ವಲ್ಪನೂ ಇರಲಿಲ್ಲ ಅಂತ. ಹೌದು ಸರ್. ಸ್ವಲ್ಪ ಅಲ್ಲಿ ನೀವು ಮುಂಚೆ ಥಿಕ್ನೆಸ್ ಕಡಿಮೆ ಇತ್ತು. ವೀರ್ಯಾಣು ಸಂಖ್ಯೆನೂ ಕಡಿಮೆ ಇತ್ತು, ಥಿಕ್ನೆಸ್ಸು ಕಡಿಮೆ ಇತ್ತು. ಅಲ್ಲಿ ಟೆಸ್ಟ್ ಮಾಡಿದಾಗ ಆ ಥರ ಹೇಳಿದ್ರು ಡಾಕ್ಟರು. ಈಗ ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಈಗ 7 ಇಯರ್ಸ್ ಆಯಿತು. ಮಕ್ಕಳಾಗಿಲ್ಲ. ಹಾಗಾಗಿ ನಮ್ಮಲ್ಲಿ ತೋರ್ಸಕ್ಕೆ ಬಂದ್ರಿ. ಈಗ 1 ತಿಂಗಳು ಔಷಧಿ ತಗೊಂಡಾದ್ಮೇಲೆ ಮತ್ತೆ ಚೆಕ್ ಮಾಡಿಸಿದ್ರಿ ವೀರ್ಯಾಣುದು? 20% ವೀರ್ಯಾಣು ಸಂಖ್ಯೆ ಕಡಿಮೆ ಆಗಿದೆ. ಅಲ್ಲ, ಜಾಸ್ತಿ ಆಗಿದೆ. ಮುಂಚೆ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ. ಆಮೇಲೆ ಥಿಕ್ನೆಸ್ಸು ಜಾಸ್ತಿ ಆಗಿದೆ. ಕರೆಕ್ಟ್ ಅಲ್ಲ? ನಿಮ್ಮೂರಲ್ಲೇ ಬೆಂಗಳೂರಲ್ಲೇ ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ರಲ್ಲ, ಹಾಗಾಗಿ ಡಾಕ್ಟರ್ ಹೇಳಿ ಕಳಿಸಿದ್ರ ಅಲ್ಲೇ ಕಂಟಿನ್ಯೂ ಮಾಡ್ರಿ ಅಂತ. ಆಯುರ್ವೇದಿಕ್ ಮೆಡಿಸಿನ್ನೇ ಕಂಟಿನ್ಯೂ ಮಾಡ್ರಿ, ಇಂಪ್ರೂವ್ಮೆಂಟ್ ಇದೆ ಅಂತೇಳಿ ಅವರೇ ಹೇಳಿದರು. ಹೌದಲ್ಲ? ಹಾಗಾಗಿ ಮತ್ತೆ ಮೆಡಿಸಿನ್ ತೊಗೊಳಕ್ ಬಂದ್ರಿ. ಈಗ 1 ತಿಂಗಳು ನಮ್ಮ ಮೆಡಿಸಿನ್ ತಗೊಂಡಾದ್ಮೇಲೆ ಈಗ ಪೀರಿಯಡ್ಸ್ ಆಗಿಲ್ಲ ಅಲ್ವಾ? ಇಲ್ಲ ಸರ್, ಆಗಿಲ್ಲ. ಎಷ್ಟು ದಿನ ಆಗಿದೆ ಈಗ ಪೀರಿಯಡ್ಸ್? ಒಂದು ಮಂತ್ ಮೇಲೆ ಆಗಿದೆ ಸರ್. ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ನೋಡೋಣ, ಯೂರಿನ್ ಚೆಕ್ ಮಾಡಿಸ್ರಿ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಚೆಕ್ ಮಾಡಿಸಿದ್ರೆ ಅಕಸ್ಮಾತ್ ಕನ್ಸೀವ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡೋಣ. ಇನ್ನು ಈಗಲೇ ಗೊತ್ತಾಗಲ್ಲ, ಇನ್ನು 1 ವಾರ 15 ದಿವಸ ಬಿಟ್ಟು ಒಂದ್ಸರಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸು, ಕಿಟ್ಟಲ್ಲಿ ಚೆಕ್ ಮಾಡಿಸಿರೋ. ಒಟ್ಟು ನಿಮಗೆ ಲೈಂಗಿಕವಾಗಿ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಅಂತೂ ಇದೆಯಲ್ಲ? ಖಂಡಿತವಾಗಿದೆಯಲ್ಲ? ಇಂಪ್ರೂವ್ಮೆಂಟ್ ಇದೆ. ನಿಜ ಹೇಳ್ತಿದ್ದೀರಿ? ನಿಜ ಹೇಳ್ತಿದ್ದೀರಿ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ನಮಸ್ಕಾರ.